ನಮಸ್ಕಾರ ಫ್ರೆಂಡ್ಸ್, ಐಸಿರಿ ಕುಂದನ್ ವರ್ಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ತುಂಬ ಬ್ಯೂಟಿಫುಲ್ ಆಗಿರುವ ಗ್ರ್ಯಾಂಡ್ ಗೋಲ್ಡನ್ ಕಲರ್ ಸೆಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಪ್ಲೀಸ್ ಫುಲ್ ವಿಡಿಯೋನ ನೋಡಿ. ಇದಕ್ಕೆ ನಮಗೆ ಟೋಟಲಾಗಿ 10 ಬ್ಯಾಂಗಲ್ಸ್ ಬೇಕು. ಇದರಲ್ಲಿ 6 2 ಕಟ್ ಬ್ಯಾಂಗಲ್ ಇರುತ್ತೆ ಮತ್ತು 4 4 ಕಟ್ ಬ್ಯಾಂಗಲ್ಸ್ ಯೂಸ್ ಮಾಡ್ತೀವಿ. ಇದನ್ನು ಗೋಲ್ಡನ್ ಕಲರ್ ಥ್ರೆಡ್ಡಿಂದ ರ್ಯಾಪ್ ಮಾಡಿದ್ದೀನಿ. ಹಾಗೆ ಇದಕ್ಕೆ ನಮಗೆ ಫೆವಿಕ್ರಿಲ್ ಅವ್ರದ್ದು ಫ್ಯಾಬ್ರಿಕ್ ಗ್ಲೂ, ಸ್ಟಿಕ್ ಪೆನ್ ಮತ್ತು ಒಂದು ಕಟರ್ ಬೇಕು. ಮತ್ತು ನಾವು ಯೂಸ್ ಮಾಡ್ತಾ ಇರೋ ಕುಂದನ್ಸ್ ಬಂದು 4x4 ಸ್ಕ್ವೇರ್, 3mm ಸರ್ಕಲ್, 4mm ಸರ್ಕಲ್ ಮತ್ತು ಡ್ರಾಪ್ ಶೇಪಲ್ಲಿ. ಈ 4 ಸೆರಾಮಿಕ್ ಗೋಲ್ಡಲ್ಲಿದೆ ಮತ್ತು ಗ್ಲಾಸಿಯಲ್ಲಿ ಸರ್ಕಲ್ ಮತ್ತು 8K ಐ ಶೇಪ್ ಇದೆ. ಹಾಗೆ ಟ್ಯೂಬ್ ಬೀಟ್ಸ್ ಯೂಸ್ ಮಾಡ್ತೀವಿ. ನಾವೀಗ ಫಸ್ಟು 4 ಕಟ್ ಬ್ಯಾಂಗಲ್ಸ್ ತೊಗೊಂಡಿದ್ದೀವಲ್ಲ ಅದನ್ನು ಡಿಸೈನ್ ಮಾಡೋಣ. ಸೊ ಅದಕ್ಕೆ ಫುಲ್ ಗಮ್ ಹಾಕ್ಕೊಳ್ಳಿ ಫಸ್ಟು. ಅದಾದಮೇಲೆ 4x4 ಸ್ಕ್ವೇರ್ ಮತ್ತು ಟ್ಯೂಬ್ ಬೀಡ್ ಇದೆಯಲ್ಲ ಅದು ಒಂದಾದ್ರ ಮೇಲೆ ಒಂದಂತೆ ಈ ಥರ ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಅಂಟಿಸ್ಕೊಂಡು ಬರಬೇಕು. ಸೊ ಫುಲ್ ಬ್ಯಾಂಗಲ್ ಇದೇ ಡಿಸೈನ್ ಬರುತ್ತೆ ನೋಡಿ, ಈ ಥರ. ಸೊ ಸರಿಯಾಗಿ ಅಂಟಿಸ್ಕೊಳ್ಳಿ ಒಂದಾದಮೇಲೆ ಒಂದಂತೆ. ಸೊ ಫುಲ್ ಬ್ಯಾಂಗಲ್ ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣುತ್ತೆ. ಇದೇ ಥರ ನಾವೀಗ ಇನ್ನು ಮಿಕ್ಕಿದ 3 ಬ್ಯಾಂಗಲ್ಸು ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ನಾವು ಸೈಡ್ ಬ್ಯಾಂಗಲ್ಸ್ ಮಾಡ್ತಾಯಿದ್ದೀವಿ. ಇದು 4 ಬಳೆಗೆ ಸೇಮ್ ಡಿಸೈನ್ ಬರುತ್ತೆ. ಇದಕ್ಕೆ ನಾವು ಗ್ಲಾಸಿ ಫಿನಿಷಲ್ಲಿ 3mm ಸರ್ಕಲ್ ಯೂಸ್ ಮಾಡ್ತೀವಿ ಮತ್ತು ಸೆರಾಮಿಕ್ ಫಿನಿಷಲ್ಲಿ 3mm ಸರ್ಕಲ್ ಹಾಗೆ ಡ್ರಾಪ್ ಶೇಪ್ನ ಯೂಸ್ ಮಾಡ್ತೀವಿ. ಸೊ ಫಸ್ಟಿಗೆ ನಾವು ಬಳೆ ಸೆಂಟ್ರಲ್ಲಿ ಗಮ್ ಹಾಕೋಬೇಕು. ಇಲ್ಲಿ ಇವಾಗ ನಾವು ಗ್ಲಾಸಿ ಫಿನಿಷ್ ಇದೆಯಲ್ಲ 3mm ಸರ್ಕಲ್ಲು ಅದನ್ನು ಫುಲ್ ಬ್ಯಾಂಗಲ್ ಹಚ್ಕೊಬರ್ಬೇಕು ಈ ಥರ. ಸೊ ಫುಲ್ ಬ್ಯಾಂಗಲ್ ಸೇಮ್ ಅದೇ ಥರ ಹಚ್ಚಿದ್ಮೇಲೆ ಹೀಗೆ ನೆಕ್ಸ್ಟ್ ಈಗ ನಾವು ಡ್ರಾಪ್ ಶೇಪ್ನ ಅಂಟಿಸ್ಬೇಕು. ಸೊ ನೋಡಿ, ಇವಾಗ ಏನು ಮಾಡಬೇಕಂದ್ರೆ ಈ 2 ಇರುತ್ತಲ್ಲ, ಇದರಲ್ಲಿ ಗ್ಲಾಸಿನಲ್ಲಿ 2 ಇರುತ್ತಲ್ಲ ಅದ್ರ ಮಧ್ಯದಲ್ಲಿ ಒಂದೊಂದು ಡ್ರಾಪ್ ಶೇಪ್ ಬರೋ ಥರ ಅಂಟಿಸ್ಕೊಂಬರ್ಬೇಕು. ಸೊ ಫಸ್ಟು ಫುಲ್ ಗಮ್ ಹಾಕೋತಾ ಇದ್ದೀನಿ. ಸೊ ಫುಲ್ ಗಮ್ ಹಾಕಿದಾದಮೇಲೆ ಈಗ ಒಂದೊಂದೇ ಡ್ರಾಪ್ ಶೇಪ್ನ ಅಂಟಿಸ್ಕೊಂಬರೋಣ. ಕರೆಕ್ಟಾಗಿ ನೋಡ್ಕೊಂಡು ಸ್ಟಿಕ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಒಳಕ್ಕೆ ಸ್ಟಿಕ್ ಮಾಡಿ, ಇದು ಸ್ವಲ್ಪ ದೊಡ್ಡದಿರುತ್ತಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ಒಳಗಡೆಗೆ ಸ್ಟಿಕ್ ಮಾಡಿ. ಈ ಥರ 2ಕ್ಕೂ ಮಧ್ಯದಲ್ಲಿ ಬರೋ ಥರ ಮಾಡಿದ್ರೆ ನೀಟಾಗಿ ಅಡ್ಜಸ್ಟ್ ಆಗುತ್ತೆ. ಸೊ ಫುಲ್ ಕಂಪ್ಲೀಟ್ ಆದಮೇಲೆ ಹೀಗಿರುತ್ತೆ. ಈಗ ನಾವು ಇನ್ನೊಂದು ಸೈಡ್ಗೆ ಇಲ್ಲಿ ಬಂದು ನಾವು ಸೆರಾಮಿಕ್ ಫಿನಿಷ್ ಇರೋ 3mm ಸರ್ಕಲ್ನ ಸ್ಟಿಕ್ ಮಾಡಬೇಕು. ಇವಾಗಲೂ ಅಷ್ಟೇ, ಈ ಗ್ಲಾಸಿ ಫಿನಿಷ್ ಸರ್ಕಲ್ಸ್ ಇದೆಯಲ್ಲ ಅದ್ರ ಮಧ್ಯದಲ್ಲಿ ಒಂದೊಂದು ಸೆರಾಮಿಕ್ ಫಿನಿಷ್ ಸರ್ಕಲ್ಸ್ ಬರೋ ಥರ ಅಂಟಿಸ್ಬೇಕು. ಸೊ ಫಸ್ಟು ಒಂದೊಂದು ಡ್ರಾಪು ಗಮ್ ಹಾಕ್ಕೊಳ್ಳಿ. ಅದಾದಮೇಲೆ ಒಂದೊಂದೇ ಸ್ಟಿಕ್ ಮಾಡ್ಕೊಂಬರೋಣ. ಇದೇ ಡಿಸೈನಲ್ಲಿ ಇದು ನನಗೆ 3rd ಆರ್ಡರ್ ಬಂದಿರೋದು. ಫಸ್ಟ್ 2 ಆರ್ಡರು ನಾನು ಗ್ರೀನ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ಮಾಡಿದ್ದೆ. ಇದೇ ಫಸ್ಟ್ ಟೈಮ್ ಫುಲ್ ಗೋಲ್ಡಲ್ಲೇ ಮಾಡ್ತಾಯಿದ್ದೀನಿ. ಸೊ ಹೇಗೆ ಬರುತ್ತೆ ಅಂತ ನಾನು ಕ್ಯೂರಿಯಸ್ ಆಗಿದ್ದೀನಿ. ಸೊ ನೋಡಿ, ಒಂದ್ಸಲ ಫುಲ್ ಎಲ್ಲ ಬಳೆ ಫುಲ್ ಸ್ಟಿಕ್ ಮಾಡಿದ್ಮೇಲೆ ಈ ಥರ ಕಾಣುತ್ತೆ. ಈಗ ಇದೇ ಥರ ಇನ್ನು 3 ಬ್ಯಾಂಗಲ್ಸು ಮಾಡ್ಕೋಬೇಕು. ಸೊ ಕಂಪ್ಲೀಟ್ ಆದಮೇಲೆ 4 ಬಳೆ ಹೀಗೆ ಕಾಣುತ್ತೆ. ನೆಕ್ಸ್ಟ್ ನಾವು ಮಿಡ್ಲ್ ಬ್ಯಾಂಗಲ್ಸ್ ಮಾಡ್ಕೋತಾ ಇದ್ದೀವಿ. ಸೊ ಇದಕ್ಕೆ ನಾನು ಫಸ್ಟು ನೋಡಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಆ ಥರ ಗಮ್ ಹಾಕ್ಕೋಬೇಕು. ಇದಾದಮೇಲೆ ಒಂದು 4mm ಸರ್ಕಲ್ ಹಾಗೆ ಒಂದು 8K ಐ ಶೇಪ್ ಇದೆಯಲ್ಲ ಗ್ಲಾಸಿ ಫಿನಿಷ್ ಇರೋದು ಅದು ಹಚ್ಕೋಬೇಕು. ಅದಾದಮೇಲೆ ಮತ್ತೆ ಇನ್ನೊಂದು 4mm ಸರ್ಕಲ್, ಆಮೇಲೆ 6K ಐ ಶೇಪು, ಇದನ್ನು ಒಂದು ಫ್ಲವರ್ 4 ಪೆಟಲ್ಸ್ ಫ್ಲವರ್ ಬರುತ್ತಲ್ಲ ಆ ಶೇಪಲ್ಲಿ ಅಂಟಿಸ್ಕೋಬೇಕು. ಸೊ ಫುಲ್ ಬ್ಯಾಂಗಲ್ಲು ಇದೇ ಡಿಸೈನ್ನ ಮಾಡಬೇಕು. ನೋಡಿ ಈ ಥರ 4 ಪೆಟಲ್ಸ್ನ ಕರೆಕ್ಟಾಗಿ ನೋಡಿ ಅಂಟಿಸ್ಕೊಳ್ಳಿ. ಬ್ಯಾಂಗಲ್ ಒಳಗಡೆನೇ ಇರಬೇಕು, ಎಕ್ಸ್ಟ್ರಾ ಆಚೆ ಎಲ್ಲ ಬರದೇ ಇರೋ ಹಾಗೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದೇ ಡಿಸೈನು ಫುಲ್ ಮಾಡಿದ್ರೆ ಹೀಗೆ ಕಾಣುತ್ತೆ. ಈಗ ನಾವೇನು ಮಾಡಬೇಕು ಅಂದರೆ ಈ 8K ಐ ಶೇಪ್ ಸೈಡ್ಸಲ್ಲಿ ಗ್ಯಾಪ್ ಇದೆಯಲ್ಲ ಇಲ್ಲಿ 3mm ಸೆರಾಮಿಕ್ ಸರ್ಕಲ್ಸ್ ಇದೆಯಲ್ಲ ಅದನ್ನು ಅಂಟಿಸ್ಕೋಬೇಕು. 2 ಕಡೆ 3 ಬರುತ್ತೆ, ಆವಾಗ ಅದು ಫುಲ್ ಒಂಥರ ಐ ಶೇಪಲ್ಲಿ ಬರುತ್ತೆ. ಸೊ ಇದೇ ಥರ ಫುಲ್ ಬ್ಯಾಂಗಲ್ಸ್ ಅಂಟಿಸ್ಕೋಬೇಕು. ಸೊ ಫಸ್ಟು ಗಮ್ ಹಾಕೋತಾ ಇದ್ದೀನಿ 2 ಕಡೆಗೆ ನೋಡಿ ಈ ಥರ. ಇದಾದಮೇಲೆ ಈಗ ಒಂದೊಂದೇ ಸ್ಟಿಕ್ ಮಾಡ್ಕೊಂಬರೋಣ. ಒಂದು ಕಡೆಗೆ 3 ಬರುತ್ತೆ. ಸೊ 2 ಕಡೆ 3 ಅಂಟಿಸಿದ್ರೆ ಅದು ಫುಲ್ ಕಂಪ್ಲೀಟಾಗಿ ಒಂದು ಐ ಶೇಪ್ ಬರುತ್ತೆ. ಸೊ 4 ಪೆಟಲ್ದು ಫ್ಲವರು ಮತ್ತು ಒಂದು ಐ ಶೇಪು ಮತ್ತು ಫ್ಲವರ್ ಮತ್ತು ಐ ಶೇಪ್. ಸೊ ಫುಲ್ ಬ್ಯಾಂಗಲ್ಲು ಆಲ್ಟರ್ನೇಟಿವ್ ಆಗಿ ಹೀಗೆ ಬರುತ್ತೆ. ಈ ಥರ ಹೆವಿ ಗ್ರ್ಯಾಂಡ್ ಸೆಟ್ಸ್ ತೊಗೊಳ್ಳೋದ್ರಿಂದ ಅಡ್ವಾಂಟೇಜ್ ಏನು ಅಂದರೆ
ನಮಗೆ ಯಾವುದಾದ್ರೂ ತುಂಬ ಗ್ರ್ಯಾಂಡ್ ಫಂಕ್ಷನ್ ಇದ್ದಾಗ ಫುಲ್ ಸೆಟ್ ಯೂಸ್ ಮಾಡ್ಕೋಬೋದು. ಅದು ಬಿಟ್ಟು ಯಾವ್ದಾದ್ರು ಸಿಂಪಲ್ ಎತ್ನಿಕ್ ಫಂಕ್ಷನ್ಸ್ ಇದೆ ಅನ್ನುವಾಗ ನಾವು ಫುಲ್ ಬೇಡ ಅಂದರೆ ಯಾವುದಾದ್ರೂ 1 ಬ್ಯಾಂಗಲ್ ಅಥವಾ 2 ಬ್ಯಾಂಗಲ್ಲು ಸೈಡ್ಸಲ್ಲಿ ಅಥವಾ ಬೇರೆ ಗಾಜಿನ ಬಳೆಗಳು ಹಾಕೋತೀವಲ್ಲ, ಸೊ ಅದ್ರ ಜೊತೆಯಲ್ಲಿ ಮಧ್ಯದಲ್ಲಿ ಸೊ ಆ ಥರ ಒಂದೊಂದು ಬ್ಯಾಂಗಲ್ ಯೂಸ್ ಮಾಡಿದ್ರೂ ಆಗುತ್ತೆ. ನೆಕ್ಸ್ಟ್ ಈಗ ಇಲ್ಲಿ ಫ್ಲವರ್ ಡಿಸೈನ್ ಬಂದಿತ್ತಲ್ಲ 4 ಪೆಟಲ್ಸು, ಸೊ ಅದ್ರ ಮಧ್ಯದಲ್ಲಿ ಒಂದೊಂದು ಸೆರಾಮಿಕ್ ಸರ್ಕಲ್ಸ್ನ ಸ್ಟಿಕ್ ಮಾಡ್ತೀನಿ. ಸೊ ನೋಡಿ ಎಲ್ಲದಕ್ಕೂ ಗಮ್ ಹಾಕೋತಾ ಇದ್ದೀನಿ. ಇದಾದಮೇಲೆ ಒಂದೊಂದು ಸರ್ಕಲ್ ಶೇಪ್ಸ್ನ ಅದ್ರ ಮೇಲೆ ಅಂಟಿಸ್ಕೋಬೇಕು. ಸೊ ಎಲ್ಲ ಫ್ಲವರ್ಗೂ ಇದೇ ಥರ ಫುಲ್ ಬ್ಯಾಂಗಲ್ ಅಂಟಿಸಿದ್ಮೇಲೆ ಈ ಥರ ಕಾಣುತ್ತೆ ಕಂಪ್ಲೀಟಾಗಿ. ನೋಡಿ ಈ ಥರ. ಇದೇ ಥರ ನಾವು ಈಗ ಇನ್ನೊಂದು ಬ್ಯಾಂಗಲ್ನ ಕೂಡ ಡಿಸೈನ್ ಮಾಡೋಣ. ಇದಾದಮೇಲೆ ನೋಡಿ ಇದು 4 ಕಟ್ ಬ್ಯಾಂಗಲ್ಸು, ಇದು 2 ಕಟ್ ಬ್ಯಾಂಗಲ್ ಮತ್ತು ಇದು 2 ಕಟ್ ಬ್ಯಾಂಗಲ್ ಮಿಡಲ್ ಬ್ಯಾಂಗಲ್ಸು ಮತ್ತು ಫುಲ್ ಸೆಟ್ಟು ಹೀಗೆ ಕಾಣುತ್ತೆ. ಮಾಡಿರೋ ಡಿಸೈನ್ಸ್ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದ್ದರೆ ಆರ್ಡರ್ ಮಾಡೋಕ್ಕೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.